ಚಿತ್ರದುರ್ಗದ ಜೈಲರ್ಗೆ ಕೈದಿಗಳಿಂದ ಜೀವ ಬೆದರಿಕೆ. ನೋಡಿ, ಚಿತ್ರದುರ್ಗದ ಜೈಲರ್ಗೆ ಕೈದಿಗಳು ಜೀವ ಬೆದರಿಕೆಯನ್ನ ಹಾಕಿದಾರಂತೆ. ಅಂದ್ರೆ ಇವರಿಗೆಲ್ಲ ಎಷ್ಟು ಧೈರ್ಯ. ವಾಟ್ಸ್ಆಪ್ ಮುಖೇನ ಗನ್ ಕಳುಹಿಸಿ ಜೈಲರ್ಗೆ ಜೀವ ಬೆದರಿಕೆಯನ್ನ ಹಾಕಿದಾರಂತೆ. ವಾಟ್ಸ್ಆಪ್ ಮುಖೇನ ಗನ್ ಫೋಟೋ, ನಮ್ಮ ಹತ್ರ ಗನ್ ಇದೆ ಹುಷಾರಾಗಿರು ಅಂತ. ಜೈಲಲ್ಲಿ ಗಾಂಜಾ ಸಪ್ಲೈಗೆ ಬ್ರೇಕ್ ಹಾಕಿ ವಾರ್ನಿಂಗ್ ಮಾಡಿದ್ದಕ್ಕೆ ಈ ರೀತಿಯಾಗಿ ಸಿದ್ದರಾಮ ಪಾಟೀಲ್ರಿಂದ ಎಸ್ಪಿ ರಂಜಿತ್ಗೆ ದೂರು ದಾಖಲಾಗಿದೆ. ದೂರು ನೀಡಿದ ಜೈಲರ್ ಸಿದ್ದರಾಮ್ ಪಾಟೀಲ್ ರಾತ್ರಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ನೇತೃತ್ವದಲ್ಲಿ ರೇಡ್ ನಡೆದಿದೆ. ಜೈಲಿನ ಮೇಲೆ 50ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಸೇರಿ ರೇಡ್ ಮಾಡಿದ್ದಾರೆ. ಕೈದಿಗಳ ಬಳಿ ಇದ್ದಂತ 3 ಮೊಬೈಲ್, 65 ಗ್ರಾಂ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಜೈಲರ್ ಪಾಟೀಲ್ಗೆ ಜೈಲಲ್ಲಿದ್ದ ಆರೋಪಿಯಿಂದಲೇ ಜೀವ ಬೆದರಿಕೆ ಬಂದಿರೋದು. ಏನ್ ಕರ್ಮ ನೋಡಿ ಇದು. ಜೈಲ್ಗೆ ಹಾಕಿದ್ರೆ ಅಥವಾ ಜೈಲಿನ ಹೊರಗಡೆ ಇದ್ರೆ ಇವರಿಂದ ಬೇರೆ ಬೇರೆಯವ್ರಿಗೆ ತೊಂದರೆ. ಜೈಲಿಗೆ ಹಾಕಿದ್ರೆ ಇವರೆಲ್ಲ ಸರಿಯಾಗಿ ಹೊರಗಡೆ ಬರ್ತಾರೆ ಅನ್ನೋ ಒಂದು ಆಶಯ. ಶಿಕ್ಷೆ ಅಂದ್ರೆ ಹೊರಗಡೆ ಬರ್ತಾರೆ ಎಲ್ಲ ಸರಿಯಾಗಿ ಅಂತ ಹೇಳಿ. ಆದ್ರೆ ಇವರು ಒಳಗಡೆ ಹೋಗಿ ಜೈಲಾಧಿಕಾರಿಗೇನೆ ಬೆದರಿಕೆಯನ್ನ ಹಾಕ್ತಾರಂತೆ. ಏನ್ ಡೈರೆಕ್ಟ್ ಆಗಿ ಬೆದರಿಕೆ ಹಾಕಿದಾರಾ? ಇಲ್ಲ, ಮೊಬೈಲ್ ಫೋನಿಂದ ವಾಟ್ಸಪ್ ಮುಖೇನ ಗನ್ ಫೋಟೋ ಕಳಿಸಿ ನಮ್ಮ ಹತ್ರ ಗನ್ ಇದೆ, ಸುಟ್ಟಾಕ್ಬಿಡ್ತೀನಿ ನಿನ್ನ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿರೋದು. ಯಾಕೆ? ಗಾಂಜಾ ಒಳಗಡೆ ಬರೋ ಆಗಿಲ್ಲ ಅಂತ ಹೇಳಿ. ಎಂಥ ಕರ್ಮ ಅಂತ ಅಂದ್ರೆ, ಜೈಲಲ್ಲಿ ಡ್ರಗ್ಸ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಮೊಬೈಲ್ ಫೋನ್ಗಳು ಸಿಗ್ತವೆ, ಅದನ್ನ ಜೈಲ ಅರ್ಥನೇ ಆಗಲ್ಲ.